ವೇಮಗಲ್ ಕುರುಬ್ರಳ್ಳಿಯ ಬೆಳ್ಳೂರು ಬೀರೇಶ್ವರ ಸ್ವಾಮಿ ದೊಡ್ಡದೇವರ ಜಾತ್ರಾ ಮಹೋತ್ಸವ ದೀಪಾರಾಧನೆ ತಲೆ ಮೇಲೆ ದೀಪ ಪಡೆದು ಕೃತಾರ್ಥರಾದ ಬೂದಿನತ್ತಂ ಕಂಬಿ ದೀಪದ ಒಕ್ಕಲಿನವರು. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವೇಮಗಲ್ ಕುರುಬ್ರಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ನಡೆದಿದೆ. ಪ್ರಥಮ ದಿನ ಕೂಟುವ, 2ನೇ ದಿನ ಒಳೆ ಪೂಜೆ, 3ನೇ ದಿನ ದೀಪಾರಾಧನೆ. ತಲೆ ಮೇಲೆ ದೀಪ ಪಡೆಯುವ ಪದ್ಧತಿ ಇದ್ದು, ಬೆಳ್ಳೂರು ಬೀರೇಶ್ವರ ಸ್ವಾಮಿ ದೇವಾಲಯದ ಒಕ್ಕಲಿನಲ್ಲಿ 11 ಕಂಬಿಗಳಿದ್ದು, ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿನ ಬೂದಿನತ್ತಂ ಕಂಬಿಯವರು, ದೇವಶೆಟ್ಟಹಳ್ಳಿ, ಜಿನ್ನಾಗರ, ಬೂದಿನತ್ತಂ ಗ್ರಾಮದ 3 ಊರಿನವರು ಕೂಡ ಇದ್ದು, ಇವರು ಕೂಡ ಕಂಬಿ ದೀಪವನ್ನು ಮಾಡಿ ತಂದು ಬೆಳ್ಳೂರು ಬೀರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮಗೆ ಹಾಕಿರುವ ಶಾಮಿಯಾನದಲ್ಲಿ ಬೆಳ್ಳೂರು ಬೀರೇಶ್ವರ ಸ್ವಾಮಿ ಬೂದಿನತ್ತಂ ಕಂಬಿ ಒಕ್ಕಲಿನ ಎಲ್ಲ ಕುಲಸ್ಥರು ಕೂಡ ತಲೆ ಮೇಲೆ ದೀಪವನ್ನು ಪಡೆದು ಬೆಳ್ಳೂರು ಬೀರೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ. ಬೋದ್ನತ್ ಕಂಬಿ ಅಂದ್ರೆ 3 ಹಳ್ಳಿವರು ಸೇರ್ಕೊಂಡಿದ್ದೀವಿ ನಾವು. ದಿನ 3 ಊರುಗಳವರು, ಬೋದ್ನತ್ ಅನ್ನೋರು, ದೇವಶೆಟ್ಟಹಳ್ಳಿ ಅನ್ನೋರು, ಈ ಜಿನ್ನಾಗರದ ನಾಗರಾಜಪ್ಪ ಅನ್ನೋಂತ 3 ಹಳ್ಳಿಯವರು ಕುರುಬ್ರಳ್ಳಿ ಒಳಗಿದ್ದಾರೆ. ಅವರು ನಾವು 3 ಜನನು ಒಂದು ಕಂಬಿ. ನಾವು ಆ ಕಾಲದಿಂದನೂ ಇಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ, ಪುರಾತನ ಕಾಲದ ದೇವಸ್ಥಾನದಿಂದ. ಆ ಕಾಲದಾಗ ಎತ್ತಿನ ಗಾಡಿಗೆ ಬರೀರಿ, ಆಮೇಲೆ ಅದಕ್ಕೂ ಮೊದಲು ನಡ್ಕೊಂಬರೋರಂತೆ. ಇವಾಗ ಗಾಡಿಗಳು, ಟೆಂಪೋಗಳು, ಕಾರ್ಗಳಿಗೆಲ್ಲ ಬರ್ತಾ ಇದ್ದೀರಿ. ಬೆಳ್ಳೂರು ಬೀರೇಶ್ವರ ಸ್ವಾಮಿ ಕೂಟು ದೇವರಾಯ್ತು, ಒಳೆ ಪೂಜೆ ಆಯ್ತು. ಇವಾಗ ತಲೆ ಮೇಲೆ ದೀಪ ತಗೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲ ಊರುಗಳವ್ರು ಎಲ್ರಿಗೂ